ರಾಜ್ಯದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ತೀವ್ರಗೊಳಿಸಿದ್ದು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನದ ವೇಳೆ ಹೋರಾಟ ನಡೆಸುವುದಕ್ಕೆ ಯೋಜನೆ ರೂಪಿಸಲಾಗಿದೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿರುವ ಶ್ರೀಗಳು ಹೋರಾಟ ಹತ್ತಿಕ್ಕುವ ಪ್ರಯತ್ನ ಸರ್ಕಾರದಿಂದ ನಡೆದಿದೆ. ವಾಮ ಮಾರ್ಗದ ಮೂಲಕ ಹೋರಾಟ ಹತ್ತಿಕ್ತಾ ಇದ್ದಾರೆ. ಆದರೆ ಪಂಚಮಸಾಲಿಗಳನ್ನ ಮುಟ್ಟಿದ್ರೆ ರಕ್ತ ಕ್ರಾಂತಿ ಆಗತ್ತೆ ಅಂತ ಆಕ್ರೋಶ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೋರಾಟ ಸಮಿತಿಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳಿಗೆ, ಅದು ಪಂಚಸೇನಾ ಪದಾಧಿಕಾರಿಗಳಾಗಿರ್ಬೋದು, ಮೇನ್ ಘಟಕದ ಪದಾಧಿಕಾರಿಗಳಾಗಿರ್ಬೋದು, ಯುವ ಘಟಕದ ಪದಾಧಿಕಾರಿಗಳಿರ್ಬೋದು, ಎಲ್ಲ ಕಡೆಯಿಂದ ಪೊಲೀಸ್ ಇಲಾಖೆಯಿಂದ ಫೋನ್ ಬರ್ತದೆ. ಪೊಲೀಸಿಂದ ಎಷ್ಟು ಜನ ಹೋಗ್ತೀರಿ, ಏನು ಮಾಡ್ತೀರಿ ಅಂತೇಳಿ ಎಲ್ಲೇ ಒಂದು ಕಡೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ನಮ್ಮ ಯುವಕರ ನೈತಿಕ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಅಂತೇಳಿ ಕೇಳಿ ಭಾಳ ಬೇಸರ ಆಯಿತು. ಹಿಂದೆ ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗ ನಾವು ವಿಧಾನಸಭೆ ಮುತ್ತಿಗೆ ಹಾಕಿದ್ವಿ. ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಸಹ ಸುವರ್ಣ ವಿಧಾನಸೌಧ ಮುಂದೆ ರಾಜ್ಯ ಮಟ್ಟದ ಉಪವಾಸ ಸತ್ಯಾಗ್ರಹ ಮಾಡಿ, ಅದು ಕರೋನಾ ಸಂದರ್ಭದಲ್ಲಿ ಸುಮಾರು 25,000ಕ್ಕಿಂತ ಹೆಚ್ಚು ಜನ ಪ್ರಾಣದ ಹಂಗನ್ನು ತೊರೆದು ಯಡಿಯೂರಪ್ಪನ ಸರ್ಕಾರದಲ್ಲಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲೇ ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಎಲ್ಲಿ ಒಂದು ಕೇಸ್ ಹಾಕಲಿಲ್ಲ. ಸ್ವತಃ ಬಸವರಾಜ ಬೊಮ್ಮಾಯಿ ಮನೆ ಮುಂದೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಅವ್ರ ಮನೆ ಮುತ್ತಿಗೆ ಹಾಕಿದ್ದೀವಿ. ಎಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿಲ್ಲ. ನಮ್ಮ ಹೋರಾಟ ಅಹಿಂಸಾತ್ಮಕವಾದಂಥ ಹೋರಾಟ. ಆದರೆ ನೀವು ಈಗಲೇ ಪಂಚಮಸಾಲಿಗಳ ಹೋರಾಟವನ್ನು ಈಗಲೇ 2 ವರ್ಷಗಳ ಕಾಲ ನಿರ್ಲಕ್ಷ್ಯ ಮಾಡಿ 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 ಕುಗ್ಗಿಸುವಂಥ ಪ್ರಯತ್ನ ಮಾಡಕತ್ತೀರಿ. ಈಗ ಮತ್ತೆ ಹೋರಾಟ. ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಇಂದು ಪ್ರಧಾನಿ ಭೇಟಿಗೆ ಅವಕಾಶ ಕೋರಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ಭೇಟಿಗೆ ಸಮಯವನ್ನ ನಿಗದಿಯಾಗಿದೆ. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ನೆರವು ಸೇರಿ ಹಲವು ವಿಚಾರಗಳ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ಸಿಎಂ ಹಾಗೂ ಪಿಎಂ ಭೇಟಿ ವಿಚಾರ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಸಚಿವ ಸಂಪುಟ ಸರ್ಜರಿ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮಾಡುವ ಅಧಿಕಾರ ಸಿಎಂ ಡಿಸಿಎಂಗೆ ಇದೆ. ಅವರು ಯಾವುದೇ ಪಟ್ಟಿ ಹಿಡಿದುಕೊಂಡು ದೆಹಲಿಗೆ ತೆರಳಲಿಲ್ಲ. ಅದರ ಬಗ್ಗೆ ಅವರನ್ನೇ ಕೇಳಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಮೊದಲಿನಿಂದಲೂ ಕೂಡ ಚರ್ಚೆ ಇದೆ. ಅದು ಹೊಸದೇನಲ್ಲ. ಸಚಿವರ ಮೌಲ್ಯಮಾಪನ ಮಾಡಬೇಕೆಂಬ ಚರ್ಚೆ ವಿಚಾರದ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಸ್ಥಳೀಯವಾಗಿ ಸಂಬಂಧಿಸಿದವರಿಗೆ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಎಂದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವ್ರದ್ದೇ ಆದಂಥ ದೊಡ್ಡ ಖಾತೆಗಳಿದೆ. ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಆಗಬೇಕು ಅಥವಾ ನಮ್ಮ ವರಿಷ್ಠರು ಭೇಟಿ ಆಗಬೇಕು. ಏನು ಇದ್ದಿರ್ಬೇಕು. ಏನಾರ ಕಾರ್ಯಕ್ರಮದಲ್ಲಿ ಕೆಲಸ ಇರ್ಬೋದು. ನೋಡಿ, ನೀವು ಅವ್ರನ್ನೇ ಕೇಳಬೇಕು. ಪಟ್ಟಿ ಹಿಡ್ಕೊಂಡು ಹೋಗ್ಯಾರೋ, ಹಂಗೆ ಹೋಗ್ಯಾರೋ, ಹೆಂಗೆ ಹೋಗ್ಯಾರೋ ನಮಗೇನು ಗೊತ್ತಾಗೋದು. ಕೇಳ ಅವ್ರು ಹೋಗಿದ್ದಾರೆ, ಯಾಕೆ ಹೋಗಿದಾರೋ, ಎದಕ್ಕೆ ಹೋಗ್ಯಾರ ಅಂತ ನೀವು ಅವ್ರನ್ನ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ಬಗ್ಗೆ ಶಾಸಕ ಎಚ್ಸಿ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದ ಅವರು ಸಿಎಂ, ಡಿಸಿಎಂ ಹಾಗೂ ಸರ್ಕಾರದ ಕೆಲಸಕ್ಕೆ ಮನ್ನಣೆ ನೀಡಿದ್ದಾರೆ. ಉತ್ತಮವಾಗಿ ಕೆಲಸ ಮಾಡಿ ಜನರ ನಂಬಿಕೆ ಉಳಿಸಿಕೊಳ್ಳಬೇಕು. ಆ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಚುನಾವಣೆಗೆ ಏನ್ ಹೇಳ್ತೀರಾ ಸರ್? ಜನತೆಗೆ ಜನತೆಗೆ ಏನ್ ಹೇಳ್ತೀವಿ? ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ರಾಮನಗರ ಜಿಲ್ಲೆ ಇವಾಗ ಪೂರ್ತಿ ಕಾಂಗ್ರೆಸ್ ಮಯ ಆಯ್ತು. ಸುಮ್ಮನೆ ಅವೆಲ್ಲ ದುರಾಕಾರದ ಮಾತುಗಳು. ಪೂರ್ತಿ ಕಡಿಮೆ, ಜಾಸ್ತಿ ಕಡಿಮೆ ಎಲ್ಲ ಅವಕಾಶ ರೂಲಿಂಗ್ ಪಾರ್ಟಿ ಐತೆ ಅಂತೇಳಿ ಅವಕಾಶ ಮಾಡಿಕೊಟ್ಟವ್ರೆ. ಸಿಪಿ ಯೋಗೇಶ್ವರವ್ರಿಗೊಂದು ಅವಕಾಶ ಕೊಟ್ಟವ್ರೆ. ಡಿ ಕೆ ಶಿವಕುಮಾರ್ ಅವರ ಕಾರ್ಯ, ಮುಖ್ಯಮಂತ್ರಿಗಳ ಕಾರ್ಯ, ನಮ್ಮ ಸರ್ಕಾರದ ಕಾರ್ಯ ಮೆಚ್ಚಿ ಜನ ಓಟ್ ಹಾಕ್ತಾರೆ. ಅದನ್ನು ಮುಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲ. ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಶಾಸಕ ಕೊತ್ತೂರು ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಸಚಿವ ಸಂಪುಟದಲ್ಲಿ ಯಾರಿಗೆ ಸ್ಥಾನಮಾನ ಬೇಕೋ ಅವರು ಹೈಕಮಾಂಡ್ ಬಳಿ ಹೋಗ್ತಾರೆ. ಸಚಿವ ಸ್ಥಾನ ಕೇಳುವುದು ಅವರ ಜವಾಬ್ದಾರಿ. ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡಿಲ್ಲ. ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಾನು ಯಾರ ಮನೆ ಬಾಗಿಲಿಗೂ ಕೂಡ ಹೋಗಿ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ಸ್ಥಾನಮಾನ ಬೇಕು ಅಂತ ಯಾರಿಗೆ ಆಸೆ ಇರುತ್ತೋ ಅವರು ಹೋಗಿ ಹೈಕಮಾಂಡನ್ನು ಮೀಟ್ ಮಾಡೋದು, ಮಾತಾಡೋದು, ಅದು ವಾಡಿಕೆಯಂತೆ ನಮ್ಮ ಪದ್ಧತಿ ಕೂಡ. ಅದು ಹೋಗಿ ಕೇಳ್ಕೊಳ್ಳೋದು ನಮ್ಮ ಪದ್ಧತಿ. ಇವಾಗ ನಾನು ಮೀಡಿಯಾದವ್ರಿಗೆ ಸರ್ ನಾನೇನೋ ಸ್ಟೇಟ್ಮೆಂಟ್ ಕೊಡಬೇಕು, ಬನ್ನಿ ಸರ್ ನೀವು ಬರ್ತೀರಾ? ಇಲ್ಲ, ನಾನು ಬಂದು ನಾನು ಕರೆದಾಗ ತಾನೇ ನೀವು ಬರ್ತೀರಾ? ನಾನು ಕರೀದೇ ಇರುವಾಗ ಇಂಥ ಮೀಟಿಂಗ್ ಅಂದರೆ ನೀವು ಬೈ ಡಿಫಾಲ್ಟ್ ನೀವು ಬರ್ತೀರಾ? ಇದೇನೆಂದರೆ ಕೇಳ್ಕೊಳ್ಳೋದು ಅವ್ರವ್ರ ಜವಾಬ್ದಾರಿ. ಏನೋ ಸಚಿವ ಸಂಪುಟ ಮಾಡ್ತಾರೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೇಳೋದು ಅವ್ರ ಜವಾಬ್ದಾರಿ. ಕೇಳ್ತಾ ಇದ್ದಾರೆ, ಒಳ್ಳೆಯದು, ಕೇಳ್ಕೊಳ್ಳಿ ಸರ್. ನಾವ್ಯಾವುದು ನಿರೀಕ್ಷೆ ಇಟ್ಕೊಂಡಿಲ್ಲ. ನಾವು ಯಾರನ್ನೂ ಮನೆ ಬಾಗಿಲಿಗೆ ಹೋಗಿ ತಟ್ಟೋದು, ನಮಗೆ ಕೊಡಿ ಅಂತ ಕೇಳೋದು ನಮ್ಮ ಜಿಲ್ಲೆಯಲ್ಲಿ ನಾವ್ಯಾರು ಅಂಥವ್ರು ಯಾರೂ ಇಲ್ಲ. ಎಸ್ಪೆಷಲ್ ಆಗಿ ನಾನು ಹಂಗಿಲ್ಲ. ಬೇರೆ ಯಾರಾದರೂ ಹೋಗಿ ಬಾಗಿಲು ತಟ್ಟೋರು ಯಾರು ಇದ್ದರೆ ನನಗೆ ಗೊತ್ತಿಲ್ಲ. ನಾನಂತೂ ಆಕಾಂಕ್ಷಿನೂ ಅಲ್ಲ, ನಾನು ಕೊಡಿ ಅಂತ ನಾನು ಕೇಳೋನೂ ಅಲ್ಲ. ನಾನು ಯಾರ ಮನೆ ಬಾಗಿಲಿಗೆ ಹೋಗಿ ನನಗೆ ಇಂಥದ್ದು ಕೊಡಿ ಅಂತ ನಾನು ಕೇಳೋ. ರಾಜ್ಯದಲ್ಲಿ ಪಂಚಮಸಾಲಿ
ಮೀಸಲಾತಿ ಹೋರಾಟ ತೀವ್ರಗೊಳಿಸಿದ್ದು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನದ ವೇಳೆ ಹೋರಾಟ ನಡೆಸುವುದಕ್ಕೆ ಯೋಜನೆ ರೂಪಿಸಲಾಗಿದೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿರುವ ಶ್ರೀಗಳು ಹೋರಾಟ ಹತ್ತಿಕ್ಕುವ ಪ್ರಯತ್ನ ಸರ್ಕಾರದಿಂದ ನಡೆದಿದೆ. ವಾಮ ಮಾರ್ಗದ ಮೂಲಕ ಹೋರಾಟ ಹತ್ತಿಕ್ತಾ ಇದ್ದಾರೆ. ಆದರೆ ಪಂಚಮಸಾಲಿಗಳನ್ನ ಮುಟ್ಟಿದ್ರೆ ರಕ್ತ ಕ್ರಾಂತಿ ಆಗತ್ತೆ ಅಂತ ಆಕ್ರೋಶ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೀಸಲಾತಿ ಹೋರಾಟ ಸಮಿತಿಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳಿಗೆ, ಅದು ಪಂಚಸೇನಾ ಪದಾಧಿಕಾರಿಗಳಾಗಿರ್ಬೋದು, ಮೇನ್ ಘಟಕದ ಪದಾಧಿಕಾರಿಗಳಾಗಿರ್ಬೋದು, ಯುವ ಘಟಕದ ಪದಾಧಿಕಾರಿಗಳಿರ್ಬೋದು, ಎಲ್ಲ ಕಡೆಯಿಂದ ಪೊಲೀಸ್ ಇಲಾಖೆಯಿಂದ ಫೋನ್ ಬರ್ತದೆ. ಪೊಲೀಸಿಂದ ಎಷ್ಟು ಜನ ಹೋಗ್ತೀರಿ, ಏನು ಮಾಡ್ತೀರಿ ಅಂತೇಳಿ ಎಲ್ಲೇ ಒಂದು ಕಡೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ನಮ್ಮ ಯುವಕರ ನೈತಿಕ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಅಂತೇಳಿ ಕೇಳಿ ಭಾಳ ಬೇಸರ ಆಯಿತು. ಹಿಂದೆ ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗ ನಾವು ವಿಧಾನಸಭೆ ಮುತ್ತಿಗೆ ಹಾಕಿದ್ವಿ. ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಸಹ ಸುವರ್ಣ ವಿಧಾನಸೌಧ ಮುಂದೆ ರಾಜ್ಯ ಮಟ್ಟದ ಉಪವಾಸ ಸತ್ಯಾಗ್ರಹ ಮಾಡಿ, ಅದು ಕರೋನಾ ಸಂದರ್ಭದಲ್ಲಿ ಸುಮಾರು 25,000ಕ್ಕಿಂತ ಹೆಚ್ಚು ಜನ ಪ್ರಾಣದ ಹಂಗನ್ನು ತೊರೆದು ಯಡಿಯೂರಪ್ಪನ ಸರ್ಕಾರದಲ್ಲಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲೇ ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಎಲ್ಲಿ ಒಂದು ಕೇಸ್ ಹಾಕಲಿಲ್ಲ. ಸ್ವತಃ ಬಸವರಾಜ ಬೊಮ್ಮಾಯಿ ಮನೆ ಮುಂದೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಅವ್ರ ಮನೆ ಮುತ್ತಿಗೆ ಹಾಕಿದ್ದೀವಿ. ಎಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿಲ್ಲ. ನಮ್ಮ ಹೋರಾಟ ಅಹಿಂಸಾತ್ಮಕವಾದಂಥ ಹೋರಾಟ. ಆದರೆ ನೀವು ಈಗಲೇ ಪಂಚಮಸಾಲಿಗಳ ಹೋರಾಟವನ್ನು ಈಗಲೇ 2 ವರ್ಷಗಳ ಕಾಲ ನಿರ್ಲಕ್ಷ್ಯ ಮಾಡಿ 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 ಕುಗ್ಗಿಸುವಂಥ ಪ್ರಯತ್ನ ಮಾಡಕತ್ತೀರಿ. ಈಗ ಮತ್ತೆ ಹೋರಾಟ. ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಇಂದು ಪ್ರಧಾನಿ ಭೇಟಿಗೆ ಅವಕಾಶ ಕೋರಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ಭೇಟಿಗೆ ಸಮಯವನ್ನ ನಿಗದಿಯಾಗಿದೆ. ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ನೆರವು ಸೇರಿ ಹಲವು ವಿಚಾರಗಳ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ಸಿಎಂ ಹಾಗೂ ಪಿಎಂ ಭೇಟಿ ವಿಚಾರ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಸಚಿವ ಸಂಪುಟ ಸರ್ಜರಿ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮಾಡುವ ಅಧಿಕಾರ ಸಿಎಂ ಡಿಸಿಎಂಗೆ ಇದೆ. ಅವರು ಯಾವುದೇ ಪಟ್ಟಿ ಹಿಡಿದುಕೊಂಡು ದೆಹಲಿಗೆ ತೆರಳಲಿಲ್ಲ. ಅದರ ಬಗ್ಗೆ ಅವರನ್ನೇ ಕೇಳಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಮೊದಲಿನಿಂದಲೂ ಕೂಡ ಚರ್ಚೆ ಇದೆ. ಅದು ಹೊಸದೇನಲ್ಲ. ಸಚಿವರ ಮೌಲ್ಯಮಾಪನ ಮಾಡಬೇಕೆಂಬ ಚರ್ಚೆ ವಿಚಾರದ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಸ್ಥಳೀಯವಾಗಿ ಸಂಬಂಧಿಸಿದವರಿಗೆ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಎಂದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ, ಒಬ್ಬರು ಉಪಮುಖ್ಯಮಂತ್ರಿ, ಅವ್ರದ್ದೇ ಆದಂಥ ದೊಡ್ಡ ಖಾತೆಗಳಿದೆ. ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಆಗಬೇಕು ಅಥವಾ ನಮ್ಮ ವರಿಷ್ಠರು ಭೇಟಿ ಆಗಬೇಕು. ಏನು ಇದ್ದಿರ್ಬೇಕು, ಏನಾರ ಕಾರ್ಯಕ್ರಮದ ಕೆಲಸ ಇರ್ಬೋದು. ನೋಡಿ, ನೀವು ಅವ್ರನ್ನೇ ಕೇಳಬೇಕು. ಪಟ್ಟಿ ಹಿಡ್ಕೊಂಡು ಹೋಗ್ಯಾರೋ, ಹಂಗೆ ಹೋಗ್ಯಾರೋ, ಹೆಂಗೆ ಹೋಗ್ಯಾರೋ, ನಮಗೇನು ಗೊತ್ತಾಗೋದು. ಅವ್ರು ಹೋಗಿದ್ದಾರೆ, ಯಾಕೆ ಹೋಗಿದಾರೋ, ಎದಕ್ಕೆ ಹೋಗ್ಯಾರ ಅಂತ ನೀವು ಅವ್ರನ್ನ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ಬಗ್ಗೆ ಶಾಸಕ ಎಚ್ಸಿ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದ ಅವರು, ಸಿಎಂ ಡಿಸಿಎಂ ಹಾಗೂ ಸರ್ಕಾರದ ಕೆಲಸಕ್ಕೆ ಮನ್ನಣೆ ನೀಡಿದ್ದಾರೆ. ಉತ್ತಮವಾಗಿ ಕೆಲಸ ಮಾಡಿ ಜನರ ನಂಬಿಕೆ ಉಳಿಸಿಕೊಳ್ಳಬೇಕು. ಆ ಕೆಲಸವನ್ನ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಚುನಾವಣೆಗೆ ಏನ್ ಹೇಳ್ತೀರಾ ಸರ್? ಜನತೆಗೆ ಚನ್ನಪಟ್ಟಣ ಜನತೆಗೆ ಏನ್ ಹೇಳ್ತೀವಿ? ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ರಾಮನಗರ ಜಿಲ್ಲೆ ಇವಾಗ ಕಾಂಗ್ರೆಸ್ ಮಯ ಆಯಿತು. ಸುಮ್ಮನೆ ಅವೆಲ್ಲ ದುರಾಕಾರದ ಮಾತುಗಳು. ಪೂರ್ತಿ ಕಡಿಮೆ ಜಾಸ್ತಿ ಕಡಿಮೆ ಎಲ್ಲ ಅವಕಾಶ ರೂಲಿಂಗ್ ಪಾರ್ಟಿ ಐತೆ ಅಂತೇಳಿ ಅವಕಾಶ ಮಾಡಿಕೊಟ್ಟವ್ರೆ. ಸಿಪಿ ಯೋಗೀಶ್ವರವ್ರಿಗೊಂದು ಅವಕಾಶ ಕೊಟ್ಟವ್ರೆ. ಡಿಕೆ ಶಿವಕುಮಾರ್ ಅವರ ಕಾರ್ಯ, ಮುಖ್ಯಮಂತ್ರಿಗಳ ಕಾರ್ಯ, ನಮ್ಮ ಸರ್ಕಾರದ ಕಾರ್ಯ ಮೆಚ್ಚಿ ಜನ ಓಟ್ ಹಾಕ್ತಾರೆ. ಅದನ್ನು ಮುಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲ. ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಶಾಸಕ ಕೊತ್ತೂರು ಮಂಜುನಾಥ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಸಚಿವ ಸಂಪುಟದಲ್ಲಿ ಯಾರಿಗೆ ಸ್ಥಾನಮಾನ ಬೇಕೋ ಅವರು ಹೈಕಮಾಂಡ್ ಬಳಿ ಹೋಗ್ತಾರೆ. ಸಚಿವ ಸ್ಥಾನ ಕೇಳುವುದು ಅವರ ಜವಾಬ್ದಾರಿ. ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡಿಲ್ಲ. ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಾನು ಯಾರ ಮನೆ ಬಾಗಿಲಿಗೂ ಕೂಡ ಹೋಗಿ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ಸ್ಥಾನಮಾನ ಬೇಕು ಅಂತ ಯಾರಿಗೆ ಆಸೆ ಇರುತ್ತೋ ಅವರು ಹೋಗಿ ಹೈಕಮಾಂಡನ್ನು ಮೀಟ್ ಮಾಡೋದು, ಮಾತಾಡೋದು, ಅದು ವಾಡಿಕೆಯಂತೆ ನಮ್ಮ ಪದ್ಧತಿ ಕೂಡ. ಅದು ಹೋಗಿ ಕೇಳ್ಕೊಳ್ಳೋದು ನಮ್ಮ ಪದ್ಧತಿ. ಇವಾಗ ನಾನು ಮೀಡಿಯಾದವ್ರಿಗೆ ಸರ್ ನಾನೇನೋ ಸ್ಟೇಟ್ಮೆಂಟ್ ಕೊಡಬೇಕು, ಬನ್ನಿ ಸರ್ ನೀವು ಬರ್ತೀರಾ? ಇಲ್ಲ, ನಾನು ಬಂದು ನಾನು ಕರೆದಾಗ ತಾನೇ ನೀವು ಬರ್ತೀರಾ? ನಾನು ಕರೀದೇ ಇರುವಾಗ ಇಂಥ ಮೀಟಿಂಗ್ ಅಂದರೆ ನೀವು ಬೈ ಡಿಫಾಲ್ಟ್ ನೀವು ಬರ್ತೀರಾ? ಇದೇನೆಂದರೆ ಕೇಳ್ಕೊಳ್ಳೋದು ಅವ್ರವ್ರ ಜವಾಬ್ದಾರಿ. ಏನೋ ಸಚಿವ ಸಂಪುಟ ಮಾಡ್ತಾರೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೇಳೋದು ಅವ್ರ ಜವಾಬ್ದಾರಿ. ಕೇಳ್ತಾ ಇದ್ದಾರೆ, ಒಳ್ಳೆಯದು, ಕೇಳ್ಕೊಳ್ಳಿ ಸರ್. ನಾವ್ಯಾವುದು ನಿರೀಕ್ಷೆ ಇಟ್ಕೊಂಡಿಲ್ಲ. ನಾವು ಯಾರನ್ನೂ ಮನೆ ಬಾಗಿಲಿಗೆ ಹೋಗಿ ತಟ್ಟೋದು, ನಮಗೆ ಕೊಡಿ ಅಂತ ಕೇಳೋದು ನಮ್ಮ ಜಿಲ್ಲೆಯಲ್ಲಿ ನಾವ್ಯಾರೋ ಅಂಥವ್ರು ಯಾರೂ ಇಲ್ಲ. ಎಸ್ಪೆಷಲ್ ಆಗಿ ನಾನು ಹಂಗಿಲ್ಲ. ಬೇರೆ ಯಾರಾದರೂ ಹೋಗಿ ಬಾಗಿಲು ತಟ್ಟೋರು ಯಾರು ಇದ್ದರೆ ನನಗೆ ಗೊತ್ತಿಲ್ಲ. ನಾನಂತೂ ಆಕಾಂಕ್ಷಿನೂ ಅಲ್ಲ, ನಾನು ಕೊಡಿ ಅಂತ ನಾನು ಕೇಳೋನೂ ಅಲ್ಲ. ನಾನು ಯಾರ ಮನೆ ಬಾಗಿಲಿಗೆ ಹೋಗಿ ನನಗಿಂಥದ್ದು ಕೊಡಿ ಅಂತ ನಾನು ಕೇಳೋ